ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕತ್ತಲ ಲೋಕ. ಇವತ್ತು ನಾನು ನಿಮಗೆ ಯಾವುದೇ ಸಿನಿಮಾ ಕಥೆ ಹೇಳುತ್ತಿಲ್ಲ, ಬದಲಿಗೆ ನಾನೇ ಸೃಷ್ಟಿಸಿದ ನನ್ನ ಮನಸ್ಸಿನಲ್ಲಿದ್ದ ಒಂದು ಭಯಾನಕ ವಿಚಿತ್ರ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯ ಹೆಸರು ನೆರಳು ಮನೆ. ಇವತ್ತಿನ ಕತೆ ಕೇಳಿದ ಮೇಲೆ ನೀವು ಕನ್ನಡಿ ಎದುರು ಹೋಗೋಕೆ ಅಥವಾ ನಿಮ್ಮ ನೆರಳನ್ನೇ ನೋಡೋಕೆ ಭಯಪಡ್ತೀರಾ ಅನ್ನೋದು ಗ್ಯಾರಂಟಿ. ಕಥೆಯ ನಾಯಕ ಅನುಷ್. ಇವನೊಬ್ಬ ಫೋಟೋಗ್ರಾಫರ್. ದೊಡ್ಡ ದೊಡ್ಡ ಸಿಟಿಯಲ್ಲಿ ಬ್ರೈಟ್ ಲೈಟ್ನಲ್ಲಿ ಬದುಕಿದ್ದವನು. ಅವನಿಗೆ ತನ್ನ ತಾತನಿಂದ ದೂರದ ಒಂದು ಹಳ್ಳಿಯಲ್ಲಿ ಒಂದು ಹಳೆಯ ಮನೆ ಸಿಗುತ್ತೆ. ಆ ಮನೆಯನ್ನ ಮಾರುವ ಮೊದಲು ಒಂದು ವಾರ ಅಲ್ಲಿಗೆ ಆಯಾಗಿರಲು ಅನುಷ್ ಮತ್ತು ಅವನ ಹೆಂಡತಿ ಶಾನ್ವಿ ನಿರ್ಧಾರ ಮಾಡ್ತಾರೆ. ಅವರು ಮನೆಗೆ ಕಾಲಿಟ್ಟಾಗ ವಾಸನೆ ಮತ್ತು ಕತ್ತಲಿಗಿಂತ ಹೆಚ್ಚಾಗಿ ಅಲ್ಲಿ ಒಂದು ವಿಚಿತ್ರ ಮೌನ ತುಂಬಿರುತ್ತೆ. ಕಿಟಕಿಯಿಂದ ಬೆಳಕು ಬಂದರೂ ಮನೆಯೊಳಗೆ ಯಾವತ್ತು ಸಂಜೆಯ ಕತ್ತಲೆ ಇದ್ದಂತೆಯೇ ಭಾಸವಾಗುತ್ತೆ. ಇಲ್ಲಿನ ಇಟ್ಟಿಗೆ ಮರ ಎಲ್ಲವೂ ಏನೋ ರಹಸ್ಯ ಮುಚ್ಚಿರುವಂತೆ ಕಾಣುತ್ತದೆ. ಹಾಲ್ನಲ್ಲಿ ಸಾಮಾನು ಜೋಡಿಸುವಾಗ ಅವರು ಗೋಡೆಗೆ ಸಂಪೂರ್ಣವಾಗಿ ಅಂಟುಕೊಂಡಿರುವ ಒಂದು ದೊಡ್ಡ ಪುರಾತನ ಕನ್ನಡಿಯನ್ನ ನೋಡ್ತಾರೆ. ಆ ಕನ್ನಡಿಯ ಫ್ರೇಮ್ ಮೇಲೆಲ್ಲ ವಿಚಿತ್ರವಾದ ಗೊಂದಲಮಯವಾದ ಕೆತ್ತನೆಗಳು ಇರುತ್ತವೆ. ಅದು ನೋಡೋಕ್ಕೆ ಎಷ್ಟೇ ಸುಂದರವಾಗಿದ್ದರೂ ಒಂದು ಕತ್ತಲ ಲೋಕದ ಬಾಗಿಲು ಇದ್ದಂತೆಯೇ ಕಾಣುತ್ತದೆ. ಅನುಷ್ ಆ ಕನ್ನಡಿಯನ್ನ ಎಷ್ಟೇ ಒರೆಸಿದರೂ ಅದರಲ್ಲಿ ತನ್ನ ಬಿಂಬ ಸ್ಪಷ್ಟವಾಗಿ ಕಾಣೋದಿಲ್ಲ. ಯಾವಾಗಲೂ ಒಂದು ಮುಸುಕಾದ ನಿಧಾನವಾಗಿ ಚಲಿಸುವಂತಹ ನೆರಳಿನ ರೂಪ ಮಾತ್ರ ಕಾಣಿಸುತ್ತದೆ. ಈ ಕನ್ನಡಿ ತುಂಬಾ ಹಳೆಯದು, ಅದಕ್ಕೆ ಹೀಗಿದೆ ಅಂತ ಅಂದುಕೊಂಡು ಅವರು ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ವಿಧಿ ಬೇರೆನೇ ಇರುತ್ತೆ. ಒಂದು ರಾತ್ರಿ ಶಾನ್ವಿ ಆ ದೊಡ್ಡ ಕನ್ನಡಿ ಮುಂದೆ ಕೂದಲು ಬಾಚಿರ್ತಾಳೆ. ಅಲ್ಲೇ ಕನ್ನಡಿ ಮುಂದೆ ನಿಂತಾಗ ನಮ್ಮ ನೆರಳು ನಮ್ಮ ಕಾಲ ಕೆಳಗೆ ಬೀಳುತ್ತದೆ ಅಲ್ವಾ. ಆದ್ರೆ ಶಾನ್ವಿ ನೋಡಿದಾಗ ಅವಳ ನೆರಳು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಟ್ಟಿರುತ್ತದೆ. ಅವಳು ಲೈಟ್ ಹಾಕಿ ಆಫ್ ಮಾಡಿ ನೋಡಿದ್ರೂ ನೆರಳು ಇರಲ್ಲ. ಗಾಬರಿಯಿಂದ ಅವಳು ಕೂಗಿದಾಗ ಅನುಷ್ ಓಡಿ ಬರ್ತಾನೆ. ಆದರೆ ಅಷ್ಟರೊಳಗೆ ನೆರಳು ಮತ್ತೆ ಕಾಣಿಸಿರುತ್ತದೆ. ಆದರೆ ಮರುದಿನ ಬೆಳಗ್ಗೆ ಶಾನ್ವಿ ಮತ್ತು ಅನುಷ್ ಇಬ್ಬರ ನೆರಳು ಕೂಡ ಮುಸುಕಾಗಿ ನಂತರ ಮಾಯವಾಗಿ ಬಿಡುತ್ತೆ. ಅವರಿಗೆ ಅರ್ಥವಾಗುತ್ತೆ, ಇದು ಕೇವಲ ಕಣ್ಣಿನ ಭ್ರಮೆಯಲ್ಲ, ಆ ಮನೆಯಲ್ಲಿ ಏನೋ ಒಂದು ದುಷ್ಟ ಶಕ್ತಿ ಕೆಲಸ ಮಾಡುತ್ತಿದೆ ಅಂತ. ಅದರಲ್ಲೂ ಈ ಸಮಸ್ಯೆಯ ಮೂಲ ಆ ಕನ್ನಡಿ. ಆ ದಿನ ಪೂರ್ತಿ ಅವರು ನೆರಳಿಲ್ಲದೆ ಮನೆಯಲ್ಲಿ ಓಡಾಡುತ್ತಾರೆ. ವಿಚಿತ್ರ ಅಂದ್ರೆ ಮನೆಯೊಳಗೆ ಕತ್ತಲಿದ್ದರೂ ಅವರ ಮನಸ್ಸಿನೊಳಗೆ ಭಯದಿಂದಲೇ ಅವರಿಗೆ ತಲೆ ಸುತ್ತಿದಂತೆ ಆಗುತ್ತದೆ. ಆದರೆ ರಾತ್ರಿ ಆಗುತ್ತಿದ್ದಂತೆ ಒಂದು ಭಯಾನಕ ಟ್ವಿಸ್ಟ್ ಶುರುವಾಗುತ್ತದೆ. ರಾತ್ರಿ ಸುಮಾರು 11 ಗಂಟೆ. ಶಾನ್ವಿ ಲೈಟ್ ಆಫ್ ಮಾಡಿ ಮಲಗುತ್ತಿರುತ್ತಾಳೆ. ಆಗ ಅನುಷ್ನ ನೆರಳು ಇದ್ದಕ್ಕಿದ್ದ ಹಾಗೆ ನೆಲದ ಮೇಲೆ ಸ್ಪಷ್ಟವಾಗಿ ಬೀಳುತ್ತದೆ ಮತ್ತು ಆ ನೆರಳು ನಿದ್ರಿಸುತ್ತಿದ್ದ ಅನುಷ್ನ ದೇಹವನ್ನ ಹತೋಟಿಗೆ ತೆಗೆದುಕೊಂಡು ಎಬ್ಬಿಸುತ್ತೆ. ಅದು ನಿಜವಾದ ಅನುಷ್ ಅಲ್ಲ, ಕನ್ನಡಿಯೊಳಗಿನ ನೆರಳಿನ ಆತ್ಮದಿಂದ ನಿಯಂತ್ರಿಸಲ್ಪಡುತ್ತಿದ್ದ ಅನುಷ್ನ ದೇಹ. ನೆರಳು ಅನುಷ್ ಅಡುಗೆ ಮನೆಗೆ ಹೋಗಿ ಒಂದು ದೊಡ್ಡ ಚಾಕುವನ್ನ ಕೈಗೆ ತೆಗೆದುಕೊಳ್ತಾನೆ ಮತ್ತು ನಿಧಾನವಾಗಿ ಬೆಡ್ರೂಮ್ ಕಡೆಗೆ ಬರ್ತಾನೆ. ಅವನ ಉದ್ದೇಶ ಸ್ಪಷ್ಟ, ಅವನ ಹೆಂಡತಿ ಶಾನ್ವಿಯನ್ನ ಕೊಲೆ ಮಾಡೋದು. ಶಾನ್ವಿಗೆ ಲೈಟ್ ಆಫ್ ನಲ್ಲಿದ್ದರೂ ಯಾರೋ ತನ್ನ ಕಡೆ ಬರುತ್ತಿರುವ ವಾಸನೆ ಅಥವಾ ಶಬ್ದ ಕೇಳಿಸುತ್ತೆ. ಅವಳು ಎಚ್ಚರವಾಗಿ ನೋಡಿದಾಗ ತನ್ನ ಗಂಡನೇ ಕೈಯಲ್ಲಿ ಚಾಕು ಹಿಡಿದು ನಿಂತಿರುತ್ತಾನೆ. ಆದರೆ ಅವನ ಮುಖದಲ್ಲಿ ಯಾವ ಭಾವನೆಯೂ ಇರುವುದಿಲ್ಲ. ಅದು ನಿರ್ಜೀವ, ಖಾಲಿ ಮುಖ. ಗಾಬರಿಯಿಂದ ಶಾನ್ವಿ ಜೋರಾಗಿ ಕೂಗಿದಾಗ ಆ ಕೂಗಿನ ಶಕ್ತಿಗೆ ನೆರಳು ಅನುಷ್ ಕೈಯಿಂದ ಚಾಕು ಕೆಳಗೆ ಬೀಳುತ್ತದೆ. ಆ ಆತ್ಮ ಅನುಷ್ನ ದೇಹವನ್ನು ಬಿಟ್ಟು ಆತನನ್ನ ಮತ್ತೆ ಹಾಸಿಗೆಗೆ ತಂದು ಮಲಗಿಸುತ್ತದೆ. ಅನುಷ್ ಎದ್ದಾಗ ತಾನು ಏನು ಮಾಡಿದೇನು ಅನ್ನೋದೇ ಅವನಿಗೆ ನೆನಪಿರುವುದಿಲ್ಲ. ಬೆಳಗಾದ ಮೇಲೆ ಅನುಷ್ ಚಾಕು ಬಿದ್ದಿರುವುದನ್ನು ನೋಡಿ ಶಾಕ್ ಆಗ್ತಾನೆ. ಈ ವಿಷಯದಿಂದ ಎದುರಿದ ಅನುಷ್ ಶಾನ್ವಿ ಹಳ್ಳಿಯ ಹಿರಿಯರಾದ ಕಾಳಪ್ಪನನ್ನ ಭೇಟಿ ಹಾಕ್ತಾರೆ. ಕಾಳಪ್ಪ ಆ ಮನೆಯ ಮಾಜಿ ಮಾಲೀಕರಾದ ಅಮ್ಮಾಜಿ ಕತೆ ಹೇಳ್ತಾರೆ. ಆ ಕನ್ನಡಿಯೊಳಗೆ ವಾಮಾಚಾರ ಮಾಡಿ ಬಂಧಿಸಿದ ಒಂದು ದುಷ್ಟ ಶಕ್ತಿ ಇದೆ. ಆ ಶಕ್ತಿ ಮನುಷ್ಯನ ನೆರಳನ್ನ ಕದ್ದು ರಾತ್ರಿ ಹೊತ್ತು ನಿದ್ರೆಯಲ್ಲಿರುವಾಗ ಅವನ ದೇಹವನ್ನ ನಿಯಂತ್ರಿಸಿ ಕೊಲೆ ಮಾಡಿಸುತ್ತೆ ಅಂತ ಹೇಳ್ತಾರೆ. ಮತ್ತೆ ಕಾಳಪ್ಪ ಹೇಳ್ತಾರೆ, ಆ ಆತ್ಮದ ಹೆಸರು ಗೊತ್ತಿಲ್ಲ, ಆದರೆ ಅದಕ್ಕೆ ಮನುಷ್ಯನ ನೆರಳಿನ ಶಕ್ತಿ ಬೇಕು. ಅಮ್ಮಾಜಿ ಆ ದುಷ್ಟ ಶಕ್ತಿಯನ್ನ ಕನ್ನಡಿಯೊಳಗೆ ಬಂಧಿಸುವಾಗ ಅದರ ಮೇಲೆ ಒಂದು ಮಂತ್ರವನ್ನ ಹಾಕಿ ಬೀಗ ಹಾಕಿ ಹೋಗಿದ್ದರು. ಆದರೆ ಈಗ ಬೀಗ ಮುರಿದಿದೆ, ಆತ್ಮ ಹೊರಗೆ ಬಂದಿದೆ ಮತ್ತು ನಿಮ್ಮ ನೆರಳನ್ನ ಕದ್ದು ನಿಮ್ಮನ್ನೇ ಬಲಿಯನ್ನಾಗಿ ಮಾಡುತ್ತಿದೆ. ಆ ಆತ್ಮವನ್ನ ಮರಳಿ ಕನ್ನಡಿಯೊಳಗೆ ಕಳುಹಿಸಲು ಒಂದೇ ದಾರಿ, ಅಮ್ಮಾಜಿ ಬರೆದಿದ್ದ ಆ ಮಂತ್ರವನ್ನ ಹಾಳೆಯನ್ನ ಕಂಡುಹಿಡಿದು ಅದನ್ನು ಕನ್ನಡಿಗೆ ಹಾಕುವುದು. ಅದು ಆ ಕನ್ನಡಿಯ ಹಿಂಬಾಗಿಲಲ್ಲಿರುವ ಗುಪ್ತ ಜಾಗದಲ್ಲಿರಬಹುದು ಅಂತ ಕಾಳಪ್ಪ ಸುಳಿವು ಕೊಡ್ತಾನೆ. ಆ ಕೆಲಸ ರಾತ್ರಿ 1 ಗಂಟೆಯೊಳಗೆ ಆಗಬೇಕು. ಅಲ್ಲಿಯವರೆಗೂ ಯಾರೂ ಮಲಗುವಂತಿಲ್ಲ. ಅನುಷ್ ಮತ್ತು ಶಾನ್ವಿ ಮಂತ್ರದ ಹಾಳೆಗಾಗಿ ಮನೆಯ ಮೂಲೆ ಹುಡುಕುತ್ತಾರೆ.
ಗಡಿಯಾರ ಸರಿಯಾಗಿ 12:45 ಆದಾಗ ಮತ್ತೆ ಅನುಷ್ನ ನೆರಳು ಅವನ ದೇಹವನ್ನ ವಶಪಡಿಸಿಕೊಳ್ಳುತ್ತೆ. ಈ ಬಾರಿ ಅದರ ಶಕ್ತಿ ಹೆಚ್ಚಾಗಿರುತ್ತದೆ. ನೆರಳು ಅನುಷ್ ಶಾನ್ವಿಗೆ ಗುಪ್ತ ಜಾಗದಲ್ಲಿ ಅಡ್ಡ ಬಂದು ಅವಳ ಕುತ್ತಿಗೆ ಹಿಡಿದು ಗಟ್ಟಿಯಾಗಿ ಅದುಮುತ್ತಾನೆ. ಉಸಿರಾಡಲು ಕಷ್ಟವಾದಾಗ ಸಾನ್ವಿ ಧೈರ್ಯ ಮಾಡಿ ಕನ್ನಡಿಯ ಎದುರಿಗೆ ಅನುಷ್ನನ್ನ ಎಳೆದುಕೊಂಡು ಹೋಗ್ತಾಳೆ. ಅವಳು ಅನುಷ್ನ ಮುಖವನ್ನು ನೋಡಿದಾಗ ಕನ್ನಡಿಯೊಳಗಿನ ಬಿಂಬದಲ್ಲಿ ಅನುಷ್ನ ಮುಖದ ಬದಲಿಗೆ ಕೋಪದಿಂದ ನಗುತ್ತಿರುವ ಸುಟ್ಟಂತಹ ಕರಾಳ ಆಕಾರದ ಮುಖ ಕಾಣಿಸುತ್ತದೆ. ಅದು ನೆರಳಿನ ಆತ್ಮ. ಕನ್ನಡಿಯೊಳಗಿನ ಆ ಆತ್ಮ ಅನುಷ್ನ ದೇಹದಿಂದಲೇ ಶಾನ್ವಿಯನ್ನ ತನ್ನ ಕಡೆಗೆ ಅಂದ್ರೆ ಕನ್ನಡಿಯೊಳಗೆ ಎಳೆಯಲು ಪ್ರಯತ್ನಿಸುತ್ತದೆ. ಶಾನ್ವಿಗೆ ಆ ಕನ್ನಡಿಯ ಶಕ್ತಿ ಎಷ್ಟಿದೆ ಅನ್ನೋದು ಈಗ ಅರ್ಥವಾಗುತ್ತದೆ. ಪ್ರಾಣಾಪಾಯದಲ್ಲಿರುವ ಶಾನ್ವಿ ತನ್ನ ಕೊನೆಯ ಶಕ್ತಿ ಬಳಸಿ ಕನ್ನಡಿಯ ಹಿಂಬದಿಯಲ್ಲಿರುವ ಮರದ ಹಲಗೆಯನ್ನ ಮುರಿಯುತ್ತಾಳೆ. ಅಲ್ಲಿಯೇ ಆ ಮಂತ್ರದ ಆಳಿ ಸಿಗುತ್ತದೆ. ಶಾನ್ವಿ ತಕ್ಷಣ ಆ ಆಳಿಯನ್ನ ಕನ್ನಡಿಯ ಮೇಲೆ ಹಾಕಿದಾಗ ಜೋರಾದ ಬೆಂಕಿಯ ಶಬ್ದ ಬಂದು ಅನುಷ್ನ ದೇಹದ ಮೇಲೆ ಇದ್ದ ಆ ದುಷ್ಟ ಶಕ್ತಿ ಹೊಗೆಯ ರೂಪದಲ್ಲಿ ಹೊರಗೆ ಬಂದು ಕನ್ನಡಿಯೊಳಗೆ ಸೆಳೆಯಲ್ಪಡುತ್ತದೆ. ಅನುಷ್ ಮೂರ್ಛೆಯಾಗಿ ಬೀಳ್ತಾನೆ. ಶಾನ್ವಿ ನಿಟ್ಟುಸಿರು ಬಿಡ್ತಾಳೆ. ಶಾನ್ವಿ ನೆಮ್ಮದಿಯಿಂದ ಕನ್ನಡಿಯತ್ತ ನೋಡಿದಾಗ ಕನ್ನಡಿಯೊಳಗೆ ಆ ದುಷ್ಟ ಆತ್ಮ ಮತ್ತು ಹಳೆಯ ಅಮ್ಮಾಜಿಯ ನೆರಳಿನ ಜೊತೆಗೆ ಮತ್ತೊಂದು ನೆರಳು ಬಂದಿಯಾಗಿರುತ್ತದೆ. ಅದು ಅನುಷ್ನ ನೆರಳು. ಆ ದುಷ್ಟ ಆತ್ಮ ಕನ್ನಡಿಯೊಳಗೆ ಹೋಗುವ ಮೊದಲು ಅನುಷ್ನ ನೆರಳನ್ನ ಶಾಶ್ವತವಾಗಿ ಕದ್ದು ತನ್ನ ಜೊತೆಗೆ ಬಂಧಿಸಿರುತ್ತದೆ. ಅನುಷ್ ಪ್ರಜ್ಞೆ ಬಂದು ಎದ್ದು ನಿಂತರೂ ಅವನು ಇನ್ನು ಮುಂದೆ ನೆರಳಿಲ್ಲದ ವ್ಯಕ್ತಿ. ಅವರು ಆ ಮನೆಯನ್ನ ಹಾಗೆಯೇ ಬಿಟ್ಟು ಹೋದರೂ ಅನುಷ್ಗೆ ಇನ್ನೂ ಆ ನೆರಳು ಬೀಳುವುದಿಲ್ಲ. ಆ ಕನ್ನಡಿಯೊಳಗಿನ ನೆರಳು ಮಾತ್ರ ಹೊರಗೆ ಅನುಷ್ನನ್ನ ನೋಡಿ ನಗುತ್ತಿರುತ್ತದೆ. ಈ ಶಾಪಕ್ಕೆ ಅಂತ್ಯವಿಲ್ಲ. ಈ ಕತೆ ಇಷ್ಟ ಆಯ್ತಾ ಫ್ರೆಂಡ್ಸ್? ನಿಮ್ಮ ನೆರಳು ಕೂಡ ಅಪಾಯದಲ್ಲಿದೆ ಅನ್ನೋದು ನಿಮಗೆ ಅರ್ಥ ಆಗಿದೆಯಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಯಾನಕ ಕಥೆಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಹುಷಾರಾಗಿರಿ ಮತ್ತು ನಿಮ್ಮ ನೆರಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಗುಡ್ ಬಾಯ್.